ಡಾಕ್ಟ್ರೇ, ಪೀರಿಯಡ್ಸ್ಗಿನ ಮುಂಚೆ ಈ ಬ್ರೆಸ್ಟ್ ಪೇನ್ ಬರೋದು ಕಾಮನಾ ಅಥವಾ ಅಬ್ನಾರ್ಮಲಾ? ಇದನ್ನ ನಾವು ಕ್ಯಾನ್ಸರ್ ಅನ್ಕೋಬೇಕಾ? ಪ್ಲೀಸ್ ಡಾಕ್ಟರ್, ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಅಂತ ಎಲ್ಲರೂ ಪರ್ಸನಲ್ ಆಗಿ DM ಮಾಡ್ತಿದ್ರು. ಸೊ ಅವ್ರಿಗೋಸ್ಕರ ಈ ವಿಡಿಯೋ. ನಿಮ್ಮ ಮನೇಲೂ ಅಕ್ಕ ತಂಗಿಯರು ಇದ್ರೆ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂಡ್ ಲೈಕ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಮಸ್ತೆ ಎಲ್ರಿಗೂ, ನಾನು ನಿಮ್ಮ ಡಾಕ್ಟರ್ ಗೀತಾ, ಫ್ಯಾಮಿಲಿ ಫಿಸಿಷಿಯನ್. ವೆಲ್ಕಮ್ ಟು ಅವರ್ ಡಾಕ್ಟರ್ ಗೀತಾ ಕನ್ನಡತಿ ಯೂಟ್ಯೂಬ್ ಚಾನಲ್. ಇಂದು ನಾವು ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುವಂತಹ ಬ್ರೆಸ್ಟ್ ಪೇನ್ ಯಾವಾಗಪ್ಪ ಅಂತಂದರೆ ಪೀರಿಯಡ್ಸ್ ಬರೋಕಿನ 3-5 ಡೇಸ್ಗಿನ ಮುಂಚೆನೇ ಈ ರೀತಿ ಆಗ್ತಾ ಇರುತ್ತೆ. ಸೊ ಯಾಕಾಗುತ್ತೆ, ಆ ಲಕ್ಷಣಗಳು ಬಂದಾಗ ನೀವು ಏನು ಮಾಡಬೇಕು, ಯಾವ ರೀತಿ ಲಕ್ಷಣಗಳು ನಿಮ್ಮಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ವೀಕ್ಷಕರೇ, ಈ ಬ್ರೆಸ್ಟ್ ಪೇನು ಪೀರಿಯಡ್ಸ್ಗಿನ ಮುಂಚೆ ಬರೋದು ನಾರ್ಮಲ್ಲು. ಓಕೆ, ಯಾಕಪ್ಪ ಹೀಗಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಈ ಪ್ರೊಜೆಸ್ಟ್ರಾನ್ ಮತ್ತು ಈ ಈಸ್ಟ್ರೋಜನ್ ಹಾರ್ಮೋನ್ಸ್ ಇರ್ತಾವಲ್ವ, ವೇರಿಯೇಷನ್ ಆಗ್ತಿರುತ್ತೆ. ಆ ಸಮಯದಲ್ಲಿ ಏನಾಗುತ್ತೆ ಅಂತ ಅಂದರೆ ಈ ಸ್ತನದಲ್ಲಿ ಸ್ವೆಲ್ಲಿಂಗ್ ಬರೋದಾಗಿರಲಿ ಅಥವಾ ಊತ ಆಗಿರಲಿ, ಈ ಪೇಯ್ನ್ ಆಗಿರಲಿ, ಸೊ ಈ ರೀತಿ ಲಕ್ಷಣಗಳು ನಿಮ್ಮಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ. ಇದನ್ನು ನಾವು ವೈದ್ಯಕೀಯವಾಗಿ ಏನಂತ ಕರಿತೀವಿ ಅಂತಂದರೆ ಸೈಕ್ಲಿಕಲ್ ಬ್ರೆಸ್ಟ್ ಪೇನ್ ಅಂತ ಕರಿತೀವಿ ವೀಕ್ಷಕರೇ. ನಿಮ್ಮ ದೇಹದಲ್ಲಿ ಯಾವ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅಂತಂದರೆ, ನಿಮ್ಮ ಬ್ರೆಸ್ಟ್ನ ಟಚ್ ಮಾಡಿದಾಗ ಪೇಯ್ನ್ ಬರೋದಾಗಿರಲಿ ಅಥವಾ ಬೋತ್ ಬ್ರೆಸ್ಟ್ಗೂ ಪೇಯ್ನ್ ಇರೋದಾಗಿರಲಿ, ನಿಮ್ಮ ಅಂಡರ್ ಆರ್ಮ್ ಇರುತ್ತಲ್ವ ಅಲ್ಲಿನೂ ನಿಮಗೆ ಪೇಯ್ನ್ ಬರೋದಾಗ್ತಾ ಇರುತ್ತೆ. ಸೊ ಸ್ತನದಲ್ಲಿ ನೋವಾಗಿರ್ಬೋದು ಅಥವಾ ನಿಮಗೆ ಹೆವಿನೆಸ್, ತೂಕ ಇದೇನಪ್ಪ ಅಂತ ಫೀಲ್ ಆಗ್ತಾ ಇರುತ್ತೆ. ಈ ಲಕ್ಷಣಗಳು ನಾರ್ಮಲ್ಲಾಗಿ ಪೀರಿಯಡ್ಸ್ಗಿನ ಮುಂಚೆ ಬರುತ್ತೆ. ಬಟ್ ಅದೇ ಪೀರಿಯಡ್ಸ್ ಆದಮೇಲೆ ಈ ಲಕ್ಷಣಗಳು ನಿಮ್ಮಲ್ಲಿ ಇರೋದಿಲ್ಲ, ಹೊಂಟೋಗ್ಬಿಡುತ್ತೆ. ಸೊ ಈ ಬ್ರೆಸ್ಟ್ ಪೇನ್ ಯಾಕೆ ಬರುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಹಾಗಿದ್ರೆ ಈ ಬ್ರೆಸ್ಟ್ ಪೇನ್ ಯಾಕೆ ಬರುತ್ತೆ ಡಾಕ್ಟ್ರೆ ಅಂತ ನೀವು ಕೇಳೋದೇ ಆದರೆ, ನಾನು ನಿಮಗೆ ಫಸ್ಟಿಗೆ ಹೇಳಿದೆ, ನಮ್ಮಲ್ಲಿ ಈ ಈಸ್ಟ್ರೋಜನ್ ಮತ್ತು ಈ ಪ್ರೊಜೆಸ್ಟರಾನ್ ಹಾರ್ಮೋನಲ್ ಚೇಂಜಸ್ಸಿಂದ ಈ ಬ್ರೆಸ್ಟ್ ಪೇನ್ ಬರಲಿಕ್ಕೆ ಕಾರಣ ಆಗುತ್ತೆ. ಅಥವಾ ನಮ್ಮ ದೇಹದಲ್ಲಿ ಏನಾದರೂ ವಾಟರ್ ರಿಟೆನ್ಷನ್ ಆಗಿಬಿಟ್ರೆ ಅದು ಜಮಾ ಆಗಿಬಿಟ್ಟು ಸ್ತನದಲ್ಲಿ ಈ ಸ್ವೆಲ್ಲಿಂಗ್ ಅನ್ನೋದು ಕಾಣ್ಬೋದು. ಥರ್ಡ್ ಒನ್ ಬಂದ್ಬಿಟ್ಟು ಈ ಕೆಫೇನನ್ನು ಯಾರು ಜಾಸ್ತಿ ಸೇವನೆ ಮಾಡ್ತಿರ್ತಾರೆ ಅಂದರೆ ಲೈಕ್ ಈ ಡೈಲಿ ಟೀ ಕಾಫಿ ಕುಡಿಯೋದು ದಿನಕ್ಕೆ ಒಂದು 5 to 6 ಟೈಮ್ಸ್ ಅಭ್ಯಾಸ ಇರುತ್ತಲ್ವ, ಸೊ ಅವರಲ್ಲಿ ಈ ನೋವು ಹೆಚ್ಚಾಗ್ಬೋದು ವೀಕ್ಷಕರೇ. ನೆಕ್ಸ್ಟ್ ಸ್ಟ್ರೆಸ್ ತಗೊಂಡ್ರೆ, ಈ ನಿದ್ದೆ ಮಾಡಿಲ್ಲ ಅಂತ ಅಂದಾಗ, ಸೊ ಮಾನಸಿಕ ಒತ್ತಡದಿಂದನೂ ಇದು ಕಾರಣ ಆಗ್ಬೋದು. ನೆಕ್ಸ್ಟ್ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದನೂ ಈ ಬ್ರೆಸ್ಟ್ ಪೇನ್ ಬರಲಿಕ್ಕೆ ಕಾರಣನೂ ಆಗುತ್ತೆ. ಈ ಲಕ್ಷಣಗಳು ನಮ್ಮಲ್ಲಿ ಇದ್ದಾಗ ಮನೆಯಲ್ಲೇ ಪರಿಹಾರವೇನು ಅಂತಂದರೆ, ಸೊ ಆ ಬ್ರೆಸ್ಟ್ ಮೇಲೆ ನೀವು ಈ ಬೆಚ್ಚಗಿನ ಬಟ್ಟೆಯನ್ನು ಒಂದು 5 ಮಿನಿಟ್ಸ್ ಆಗಿ ಇಡಿಸಿದ್ರೆ ಆ ಪೇನ್ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ನೆಕ್ಸ್ಟ್ ಸಪೋರ್ಟಿವ್ ಆಗಿರೋ ಬ್ರಾನ ನೀವು ಹಾಕೋಬೇಕು. ಸೊ ನಿಮಗೆ ಡಿಸ್ಕಂಫರ್ಟ್ ಇದ್ದರೆ ಹಾಕ್ಕೊಳಕ್ಕೆ ಹೋಗ್ಬಾರ್ದು. ನಿಮ್ಗೆ ಯಾವ್ದು ಕಂಫರ್ಟಬಲ್ ಫೀಲ್ ಆಗುತ್ತೋ ಆ ರೀತಿ ನೀವು ಬ್ರಾನ ಧರಿಸಿದ್ರೆ ಉತ್ತಮ. ನೆಕ್ಸ್ಟ್ ಆ ಟೈಮಲ್ಲಿ ನೀವು ಸ್ವಲ್ಪ ಉಪ್ಪು ತಿನ್ನೋದನ್ನ ಕಡಿಮೆ ಮಾಡಬೇಕು. ಯಾಕಂದರೆ ನಾನು ಹೇಳಿದೆ ಅಲ್ವಾ ಆವಾಗಲೇ, ವಾಟರ್ ರಿಟೆನ್ಷನ್ ಆಗಿಬಿಟ್ಟು ಸ್ವೆಲ್ಲಿಂಗ್ ಬರೋಕ್ಕೂ ಚಾನ್ಸ್ ಇರುತ್ತೆ ಅಂತಂದು. ಸೊ ಆ ಟೈಮಲ್ಲಿ ನೀವು ಉಪ್ಪನ್ನ ತಿನ್ನೋದು ಕಡಿಮೆ ಮಾಡಿದ್ರೆ ಸ್ವೆಲ್ಲಿಂಗ್ನ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಹೆಲ್ದಿ ಡಯಟ್ ಆಗಿ ಇರಬೇಕು. ಲೈಕ್ ಯಾವ ರೀತಿ ಅಂತಂದರೆ ಫ್ರೆಶ್ ಆಗಿರೋ ಫ್ರೂಟ್ಸ್ ತಿನ್ನಬೇಕು, ತರಕಾರಿ ತಿನ್ನಬೇಕು, ತುಂಬ ತಿಂತ ಹೋಗಬೇಕು. ಆ ಟೈಮಲ್ಲಿ ನೀವು ಊಟ ಮಾಡೋಕ್ಕಾಗಲ್ಲ, ನನಗೆ ಊಟ ಸೇರ್ತಿಲ್ಲ, ವಾಮಿಟ್ ಬರ್ತಿದೆ ಅಂತ ನೆಗ್ಲೆಕ್ಟ್ ಮಾಡಿದರೆ ಸೊ ಇನ್ನು ನಿಮಗೆ ಹೆಚ್ಚಾಗಿ ನೋವು ಕಾಣ್ತಾ ಹೋಗುತ್ತೆ. ಇಷ್ಟೊತ್ತಿ ನೀವು ಏನೇನು ತಿನ್ನಬೇಕು, ಅದಕ್ಕೆ ಪರಿಹಾರ ಏನಂತ ತಿಳ್ಕೊಂಡ್ರಿ. ಈ ರೀತಿ ನಮ್ಮಲ್ಲಿ ಆದಾಗ ಯಾವಾಗ ನಾವು ಡಾಕ್ಟ್ರನ್ನ ಭೇಟಿ ಮಾಡಬೇಕು ಅಂತಂದರೆ, ಸಿಕ್ಕಾಪಟ್ಟೆ ನಾವು ಇದ್ದಾಗ ತಡ್ಕೊಳಕ್ಕೆ ಆಗಲ್ಲಪ್ಪ ಅಂದಾಗ, ನೆಕ್ಸ್ಟ್ ಒಂದೇ ಸ್ತನದಲ್ಲಿ ಮಾತ್ರ ಪೇನ್ ಇದ್ದಾಗ, ಈ ಸ್ತನದಲ್ಲಿ ಏನಾದರೂ ಲಂಪ್ ಟೈಪ್ ನಿಮಗೆ ಫೀಲ್ ಆದಾಗ, ಇಲ್ಲ ಸ್ತನದಲ್ಲಿ ರಕ್ತ ಬರೋದಾಗಿರಲಿ, ಈ ದ್ರವ ರೂಪದಲ್ಲಿ ಬಂದಾಗ ಪೇನ್ ಇರುತ್ತಲ್ವ, ಪೀರಿಯಡ್ಸ್ ಆದ್ಮೇಲೆ ಆ್ಯಕ್ಚುಲಿ ಕಡಿಮೆ ಆಗುತ್ತೆ. ಇನ್ ಕೇಸ್ ಪೀರಿಯಡ್ಸ್ ಆದಮೇಲೂ ಈ ರೀತಿ ಪೇನ್ ಇದ್ದಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಉತ್ತಮ. ಸೊ ಹಾಗಿದ್ರೆ ಈ ಪ್ರಿವೆನ್ಷನ್ ಟಿಪ್ಸ್ ಯಾವ್ಯಾವ ಡಾಕ್ಟ್ರೇ ಅಂತ ನೀವು ಕೇಳೋದೇ ಆದರೆ, ದಿನಕ್ಕೆ ಸಾಕಷ್ಟು ನೀರು ಕುಡೀರಿ, ಚೆನ್ನಾಗಿ ಸ್ಟ್ರೆಸ್ಸನ್ನು ನೀವು ಕಡಿಮೆ ಮಾಡ್ಕೊತ ಹೋಗಬೇಕು. ಬ್ಯಾಲೆನ್ಸ್ಡ್ ಆಗಿರೋ ಡಯಟ್ನ ಫಾಲೋ ಮಾಡಬೇಕಾಗುತ್ತೆ. ರೆಗ್ಯುಲರ್ ಸ್ಲೀಪ್, ಏನಿಲ್ಲ ಅಂತಂದ್ರೂ 7 to 8 hours ನೆಮ್ಮದಿಯಾಗಿ ಮಲ್ಕೊಳ್ಳಿ. ನೆಕ್ಸ್ಟ್ ಈ ಕೆಫೆನ್, ಹೆಚ್ಚು ಟೀ ಕಾಫಿ ಕುಡಿಯೋದನ್ನ ಕಡಿಮೆ ಮಾಡಿ. ಹಾಗಿದ್ರೆ ಲಾಸ್ಟ್ಗೆ ಕನ್ಕ್ಲೂಷನ್ಗೆ ಬರೋಣವಾ? ಪೀರಿಯಡ್ಸ್ ಬರೋದಕ್ಕಿಂತ ಮುಂಚೆ ಈ ರೀತಿ ಪೇನ್ ಬರೋದು ನಾರ್ಮಲ್, ಆಯಿತಾ? ಇದು ಯಾಕೆ ಬರುತ್ತಪ್ಪ ಅಂತಂದರೆ ಹಾರ್ಮೋನಲ್ ಚೇಂಜಸ್ಸಿಂದನೂ ಬರ್ಬೋದು. ಸೊ ಇದೇ ನೋವು ಏನಾದರೂ ನಿಮಗೆ ಪೀರಿಯಡ್ಸ್ ಆದಮೇಲೂ ಜಾಸ್ತಿ ಆದರೆ, ನೋವು ಲಕ್ಷಣಗಳು ನಮ್ಮ ಮೇಲೆ ಹೇಳಿರೋ ಲಕ್ಷಣಗಳು ನಿಮ್ಮಲ್ಲಿ ಕಂಡಾಗ ಹೆಚ್ಚಾಗಿ ಇದ್ದರೆ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಉತ್ತಮ. ಓಕೆನಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಎಲ್ರಿಗೂ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪಟ್ಟಂತ ಸಬ್ಸ್ಕ್ರೈಬ್ ಆಗಿ, ಇಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಧನ್ಯವಾದಗಳು ವೀಕ್ಷಕರೇ. ಇನ್ನು ನಿಮಗೆ ಯಾವ್ಯಾವ ಟಾಪಿಕ್ ಮೇಲೆ ವಿಡಿಯೋಸ್ ಬೇಕಂತ ಕಮೆಂಟ್ ಮಾಡಿ. ಓಕೆನಾ? ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರೂ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ, ನಾನು ನಿಮಗೆ ಉತ್ತರ ಕೊಡ್ತೇನೆ.